ಸ್ಟಮಕ್ ಪೇನ್ ಇದೆ ಅಂತ ಇಗ್ನೋರ್ ಮಾಡ್ತಿದ್ದೀರಾ? ಹಾಗಾದ್ರೆ ಅದು ಗಾಲ್ ಸ್ಟೋನ್ಸ್ ಆಗಿರ್ಬೋದು. ಗಾಲ್ ಬ್ಲಾಡರ್ ಅಂದ್ರೆ ಏನು? ಅದು ಸ್ಮಾಲ್ ಪೌಚ್ ತರ ಲಿವರ್ ಹತ್ರ ಇರುತ್ತೆ. ಗಾಲ್ ಬ್ಲಾಡರ್ ಮೇನ್ ವರ್ಕ್ ಏನು ಅಂತಂದ್ರೆ ಬೈಲ್ ಸ್ಟೋರ್ ಮಾಡೋದು, ಫ್ಯಾಟ್ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸಮ್ಟೈಮ್ಸ್ ಬೈಲ್ ಹಾರ್ಡ್ ಆಗಿ ಸ್ಟೋನ್ಸ್ ಆಗುತ್ತೆ, ಅದನ್ನೇ ನಾವು ಗಾಲ್ ಸ್ಟೋನ್ಸ್ ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಟ್ರೀಟ್ಮೆಂಟ್ ಏನು ಅಂದ್ರೆ ಕೊಲೆಸಿಸ್ಟೆಕ್ಟಮಿ. ಸ್ಟೋನ್ಸ್ ಸ್ಮಾಲ್ ಆಗಿರ್ಬೋದು ಅಥವಾ ಬಿಗ್ ಆಗಿರ್ಬೋದು, ಇದು ಬೈಲ್ ಫ್ಲೋನ ಬ್ಲಾಕ್ ಮಾಡುತ್ತೆ. ಸಿಂಪ್ಟಮ್ಸ್ ಏನಂದ್ರೆ ರೈಟ್ ಸೈಡ್ ಸ್ಟಮಕ್ ಪೇನ್ ಬರುತ್ತೆ, ಎಸ್ಪೆಷಲಿ ಆಫ್ಟರ್ ಫುಡ್, ವಾಮಿಟಿಂಗ್, ಇಂಡೈಜೆಷನ್, ಸಿವಿಯರ್ ಕೇಸಸ್ ಅಲ್ಲಿ ಇನ್ಫೆಕ್ಷನ್. ಬೈಲ್ ಡಕ್ಟ್ ಅಲ್ಲಿ ಸ್ಟಕ್ ಆದ್ರೆ ಸೀರಿಯಸ್ ಕಾಂಪ್ಲಿಕೇಶನ್ ಆಗುತ್ತೆ. ಇದನ್ನ ಹೇಗ್ ಮಾಡ್ತಾರೆ? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡ್ತಾರೆ. ಸ್ಮಾಲ್ ಕಟ್ಸ್ ಮಾಡ್ತಾರೆ, 3 to 4 ಹೋಲ್ಸ್ ಮಾತ್ರ. ಆ ಸ್ಮಾಲ್ ಕಟ್ಸ್ ಒಳಗೆ ಕ್ಯಾಮ್ರಾ ಇನ್ಸರ್ಟ್ ಮಾಡ್ತಾರೆ, ಅಂದ್ರೆ ಲ್ಯಾಪ್ರೋಸ್ಕೋಪ್ ಇನ್ಸರ್ಟ್ ಮಾಡಿ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡ್ಕೊಂಡು ಗಾಲ್ ಬ್ಲಾಡರ್ ನ ರಿಮೂವ್ ಮಾಡ್ತಾರೆ. ಇದರಿಂದ ಅಡ್ವಾಂಟೇಜಸ್ ಏನು ಅಂತಂದ್ರೆ ಬಿಗ್ ಕಟ್ ಏನು ಇರಲ್ಲ, ಸ್ಮಾಲ್ ಕಟ್ಸ್ ಇರುತ್ತೆ, ಪೇನ್ ಕೂಡ ಕಮ್ಮಿ ಇರುತ್ತೆ, ರಿಕವರಿ ಕೂಡ ಫಾಸ್ಟ್. 1 to 2 days ಅಲ್ಲಿನೇ ಡಿಸ್ಚಾರ್ಜ್ ಆಗ್ಬೋದು. ಗಾಲ್ ಬ್ಲಾಡರ್ ರಿಮೂವ್ ಮಾಡಿದ್ಮೇಲೂ ನಾವು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದಾ? ಎಸ್, ನಾವು ನಾರ್ಮಲ್ ಆಗಿ ಲೈಫ್ ನ ಲೀಡ್ ಮಾಡ್ಬೋದು. ಯಾಕೆಂದ್ರೆ ಬೈಲ್ ಡೈರೆಕ್ಟ್ ಆಗಿ ಲಿವರ್ ಇಂದ ಇಂಟೆಸ್ಟೈನ್ ಗೆ ಹೋಗುತ್ತೆ.